श्रीगुरुभ्यो नमः। कामधेनुर्था पूर्वं सर्वाभीष्टफलप्रदा तथा कलो वाजिराजः श्रीपादोऽभीष्टदस्सताम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं ವಿಜಯಾಖ್ಯಗುರುಂ ಭಜೆ. ಕುಮಾರವ್ಯಾಸ ಭಾರತದಲ್ಲಿ ಒಂದು ಮಾತು ಬರ್ತದೆ. ಜ್ಞಾನಿಗಳ ಒಡಬಡಿಸಬಹುದು, ಅಜ್ಞಾನಿಗಳ ಅಹುದೆನಿಸಬಹುದು. ಜ್ಞಾನ ಲಭವನು ಕೂಡಿಕೊಂಡಿಹ ದುರ್ವಿದಗ್ಧರನು ಏನು ತಿಳಿದುಹಲಬಹುದು. ನೋಡಿ, ಇಷ್ಟು ಚಂದ ಇದೆ ಅಭಿಪ್ರಾಯ. ಒಳ್ಳೆ ಜ್ಞಾನಿಗಳಾಗಿದ್ದವರನ್ನ ಅವರು ಜ್ಞಾನಿಗಳಾದ್ದರಿಂದ ಪ್ರಾಮಾಣಿಕವಾದ ಅಭಿಪ್ರಾಯಗಳನ್ನು ಹೇಳಿದಾಗ ತಲೆಬಾಗಿ ಬಿಡ್ತಾರೆ. ಹೌದು ಅಂತ ಒಪ್ಪುತ್ತಾರೆ. ಅಜ್ಞಾನಿಗಳ ಅಹುದೆನಿಸಬಹುದು, ಏನೂ ತಿಳಿಯದೇ ಇದ್ದವರನ್ನ ಸರಿಯಾದ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಕೊಟ್ಟಾಗ ಅವರಿಗೂ ಕೂಡ ಸಮಾಧಾನ ಮಾಡಿ ತತ್ವವನ್ನು ಒಪ್ಪಿಸಬಹುದು, ತಿಳಿಸಬಹುದು. ಜ್ಞಾನ ಲವವನ್ನು ಕೂಡಿಕೊಂಡಿಹ ದುರ್ವಿದಗ್ಧರನು, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಸರಿಯಾದ ಅಭಿಪ್ರಾಯವನ್ನೇ ತಿಳಿದುಕೊಂಡಿಲ್ಲ ಅಂತಹ ವ್ಯಕ್ತಿಗಳಿಗೆ ನಾವು ಏನು ತಾನೇ, ಯಾವ ಪ್ರಮಾಣಗಳನ್ನು ತಾನೇ ಕೊಟ್ಟರೆ ಅವರನ್ನು ನಾವು ಸರಿಯಾದ ರೀತಿಯಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡಬಹುದು? ಅದನ್ನು ಸಾಧ್ಯವಿಲ್ಲ ಅವರಿಗೆ. ಹಾಗೆ ಈ ಹಿನ್ನೆಲೆಯನ್ನು ಇಟ್ಟುಕೊಂಡು ಒಂದು ಅಭಿಪ್ರಾಯವನ್ನು ನಾವಿವತ್ತು ನೋಡಬೇಕಾಗಿದೆ. ವಿಜಯದಾಸರ ಒಂದು ವಿಶಿಷ್ಟವಾಗಿರತಕ್ಕಂತಹ ಸುಳಾದಿ, ಅದರ ಅರ್ಥಚಿಂತನೆಯನ್ನು ನೋಡಬೇಕಾಗಿದೆ. ವಿಜಯದಾಸರ ಒಂದು ಪದಗಳಿಗೆ ವಿಜಯದಾಸರ ಆರಾಧನೆಯ ದಿನವೇ ಅಪಾರ್ಥವನ್ನು ಕಲ್ಪಿಸ್ತಕ್ಕಂತಹ ಮಾತುಗಳನ್ನು ಕೇಳಿಬಂತು. ಆದ್ದರಿಂದ ಈ ಒಂದು ವಿಡಿಯೋದ ಪ್ರಸ್ತುತತೆ ಏನು ಅಂತಂದರೆ, ವಿಜಯದಾಸರ ಅಭಿಪ್ರಾಯ, ವಿಜಯದಾಸರ ನಿಜವಾದ ಅಭಿಪ್ರಾಯವನ್ನು ಸಜ್ಜನರ ಮುಂದೆ ಇಡೋದೇ ಇದರ ಪ್ರಸ್ತುತತೆ. ಸರಿಯಾದ ರೀತಿಯಲ್ಲಿ ಯಾವ ಸಜ್ಜನರು ಕೂಡ ಗೊಂದಲಕ್ಕೆ ಒಳಗಾಗಬಾರದು ಅಂತನ್ನುವುದೇ ನಮ್ಮ ಒಂದು ಸದುದ್ದೇಶ. ಅದರಿಂದ ಇಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ವೈಯಕ್ತಿಕವಾದ ದ್ವೇಷ ಮೊದಲಾದವುಗಳಿಲ್ಲ. ಪ್ರಮುಖವಾಗಿ ಈ ಒಂದು ವಿಡಿಯೋ ಮಾಡೋದಕ್ಕೊಂದು ಕಾರಣ ಏನು ಅಂತಂದರೆ, ಸಂಜೀವಾಚಾರ್ಯ ಮದಭಾವಿ ಅಂತನ್ನುವವರು ವಿಜಯದಾಸರ ಒಂದು ಸುಳಾದಿಯ ಒಂದು ಭಾಗವನ್ನು ತೆಗೆದುಕೊಂಡು ಅಪಾರ್ಥವನ್ನು ಕಲ್ಪನೆ ಮಾಡಿದ್ದಾರೆ. ಯಾವುದದು ಅಂತಂದರೆ, ವ್ಯಾಸಮುನಿಯ ಭಾವಗರ್ಭ ಶ್ರೀಮದ್ ಆಚಾರ್ಯರು ಬಲ್ಲರಯ್ಯ, ವ್ಯಾಸ ಶಿಷ್ಯರ ಭಾವಗರ್ಭ ಜಯಮುನಿರಾಯ ಬಲ್ಲನಯ್ಯ, ಲೇಸು ಜಯಾರ್ಯರ ಭಾವಗರ್ಭ ಮುನಿ ವ್ಯಾಸರಾಯ ಬಲ್ಲನಯ್ಯ, ವ್ಯಾಸರಾಯರ ಭಾವಗರ್ಭ ವಿಜಯೇಂದ್ರ ವಾದಿರಾಜರು ಬಲ್ಲರಯ್ಯ. ಈ ಪದವನ್ನು ಇಟ್ಟುಕೊಂಡು ಅವರಂತಾರೆ, ವಾದಿರಾಜರನ್ನ ವಿಜಯೇಂದ್ರರ ನಂತರದಲ್ಲಿ ಯಾತಕ್ಕೆ ಹಾಕಿದರು ಅಂತನ್ನುವ ಪ್ರಶ್ನೆಯನ್ನು ಅವರೇ ಮಾಡಿಕೊಂಡು ಅವರಂತಾರೆ, ವಿಜಯದಾಸರ ಕಾಲಕ್ಕೆ ವಿಜಯೇಂದ್ರ ಸ್ವಾಮಿಗಳವರಿಗೆ ಪ್ರಸಿದ್ಧಿ ಇತ್ತು, ವಾದಿರಾಜರಿಗೆ ಪ್ರಸಿದ್ಧಿ ಇರಲಿಲ್ಲ. ಆದ್ದರಿಂದ ವಾದಿರಾಜರನ್ನು ಕೊನೆಗೆ ಹಾಕಿದರು ಅಂತ ಅರ್ಥವನ್ನೇ ಹೇಳಬೇಕು, ಈ ಅರ್ಥವನ್ನು ಬಿಟ್ಟು ಬೇರೆ ಹೇಳುವಂತೆ ಇಲ್ಲ ಅಂತ ಅವರಂತಾರೆ. ಅಷ್ಟೇ ಅಲ್ಲದೇನೆ ಈ ಒಂದು ಚಿಂತನೆಯನ್ನು ಇಟ್ಟುಕೊಂಡಾಗ, ಅಂದರೆ ವಿಜಯೇಂದ್ರರ ನಂತರದಲ್ಲಿ ವಾದಿರಾಜರನ್ನು ಹೇಳಿದ್ದರಿಂದ ವಿಜಯದಾಸರದ್ದೇ ಇನ್ನೊಂದು ಪದ ಅಂತೇನು ನಾವು ಕೊಡ್ತಾ ಇದ್ದೇವೆ ರುಜುವಾದಿಗಳು. ಇವತ್ತೇನು ಬ್ರಹ್ಮಾಂಡ ಪುರಾಣ ಸಾಧಕದಿಂದ ನಿಜವಾಗಿ ಇವರು ರುಜುಗಳು ಅಂತೇನು ವಿಜಯದಾಸರ ಪ್ರತಿಪಾದನೆ ಮಾಡಿದ್ದಾರೆ, ಆ ಮಾತು ಪ್ರಕ್ಷಿಪ್ತ ಅಂದ್ರೆ ಅವರು. ಯಾಕೆ ಈ ಮಾತಿಗೆ ವೈರುಧ್ಯ ತೋರ್ತಾ ಇದೆ, ಈ ವಿಜಯದಾಸರ ಮಾತಿಗೆ ವೈರುಧ್ಯ ತೋರ್ತಾ ಇದೆ, ಆದ್ದರಿಂದ ಅದು ಪ್ರಕ್ಷಿಪ್ತ ಅಂತ ಈ ಪ್ರಕಾರ ಅವರ ಅಭಿಪ್ರಾಯಕ್ಕೆ ಬಂದರು. ಅಲ್ಲರಿ, ಇವತ್ತು ವಿಜಯೇಂದ್ರ ತೀರ್ಥರಿಗೆ ವಿಜಯದಾಸರ ಕಾಲದಲ್ಲಿ ಪ್ರಸಿದ್ಧಿ ಇತ್ತು, ವಾದಿರಾಜರಿಗೆ ಪ್ರಸಿದ್ಧಿ ಇರಲಿಲ್ಲ ಅಂತ ನೀವು ಹೇಗೆ ಹೇಳಿದ್ರಿ? ನೀವೇನು ವಿಜಯದಾಸರ ಕಾಲದಲ್ಲಿ ಇದ್ರ? ವಿಜಯೇಂದ್ರ ಸಾರ್ವಭೌಮರು ಅವರೂ ಕೂಡ ಅತ್ಯಂತ ಅದ್ಭುತವಾಗಿರತಕ್ಕಂತಹ ದೊಡ್ಡ ಒಂದು ಪಾಂಡಿತ್ಯವನ್ನು ಉಳ್ಳವರು, 104 ಗ್ರಂಥಗಳನ್ನು ರಚನೆ ಮಾಡಿರತಕ್ಕಂಥವರು, ಅವರ ಪ್ರಸಿದ್ಧಿ ಇದ್ದೇ ಇದೆ. ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಕೂಡ ಆ ಕಾಲದಲ್ಲಿ 130ಕ್ಕೂ ಹೆಚ್ಚು ಗ್ರಂಥಗಳನ್ನು ಬರೆದವರು ಅಂತ ಅದು ಇರ್ತಕ್ಕಂಥದ್ದೇ ಆಗಿದೆ. ಆದ್ದರಿಂದ ಅವರಿಗೂ ಪ್ರಸಿದ್ಧಿ ಇದೆ, ಇವರಿಗೂ ಪ್ರಸಿದ್ಧಿ ಇದೆ. ಆದ್ದರಿಂದ ಆ ಅಭಿಪ್ರಾಯ ಇಲ್ಲಿ ವಿಜಯದಾಸರದ್ದಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ವಿಜಯದಾಸರ ಮಾತನ್ನ ನಾವು ಒಪ್ಪುತ್ತೇವೆ, ಇನ್ನೊಂದು ವಿಜಯದಾಸರ ಮಾತನ್ನ ಪ್ರಕ್ಷಿಪ್ತ ಅಂತ ಹೇಳ್ತೇವೆ. ಎರಡೂ ಆವಾಗ ಏನಾಗುತ್ತೆ ಅಂದರೆ, ಎರಡೂ ವಿಜಯದಾಸರ ಮಾತುಗಳನ್ನು ಕೂಡಿಸಿಕೊಡಬಹುದು ಅಂತ ನಿಮ್ಮ ಯುಕ್ತಿ ಆಗಿದ್ದರೆ ಇದು ಹೇಗಿದೆ ಅಂತಂದರೆ, ವಾದಿರಾಜ ಗುರು ಸಾರ್ವಭೌಮರು ಯುಕ್ತಿ ಮಲ್ಲಿಕೆಯಲ್ಲಿ ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಏನದು ಅಂತಂದರೆ, ಎರಡು ಗೋವುಗಳು ಅವು ಪರಸ್ಪರ ಜಗಳಾಡ್ತಾ ಇರುವಾಗ ಆ ಗೋವುಗಳ ಜಗಳವನ್ನು ಹೇಗೆ ಬಿಡಿಸಬೇಕು ಅಂತ ಒಂದು ಪ್ರಶ್ನೆ ಬಂತು. ಆ ಗೋವುಗಳ ಜಗಳವನ್ನು ಬಿಡಿಸಬೇಕು ಅಂತ ಬಂದಾಗ ಯಾರೋ ಒಬ್ಬ ಮಹಾನುಭಾವ ಏನು ಬಂದ, ಒಬ್ಬ ದೊಡ್ಡ ಬುದ್ಧಿವಂತ ಅಂತ ಕರೆಸಿಕೊಂಡವ ಒಂದು ಗೋವನ್ನು ಸಂಹಾರ ಮಾಡಿಬಿಟ್ಟ. ಆವಾಗ ಏನಾಯಿತು, ಆ ಗೋವು ಸಮಾಧಾನವಾಗಿ ಎರಡು ಗೋವುಗಳ ಜಗಳ ಅಂತಂದು ನಿಂತು ಹೋಯ್ತು. ಯಾಕಂದ್ರೆ ಒಂದು ಗೋ ಸತ್ತು ಹೋಯ್ತಲ್ಲ, ಆಗ ಒಂದೇ ಗೋವು ಉಳಿದಿತ್ತು, ಜಗಳ ನಿಂತು ಹೋಯ್ತು. ಏನೊಂದು ದೊಡ್ಡ ವಿಷಯ ಅನ್ಕೊಂಡ ಆತ, ಜಗಳನ್ನ ಬಿಡಿಸಿಬಿಟ್ಟೆ ಅಂತ. ಆದರೆ ಗೋ ಹತ್ಯೆಯನ್ನು ಮಾಡಿದ ಅಂತ ಗೊತ್ತಾಗಲಿಲ್ಲ. ಹಾಗಾದರೆ ಜಗಳವನ್ನು ಬಿಡಿಸೋದು ಹೇಗೆ? ಅದಕ್ಕೆ ವಾದಿರಾಜರಂತಾರೆ, ಎರಡು ಗೋವುಗಳು ಜಗಳಾಡ್ತಾ ಇರುವಾಗ ಒಂದು ಗೋವನ್ನು ಆಸೆಯನ್ನು ತೋರಿಸಿ ಆಚೆ ಕಡೆ ಕರೆದುಕೊಂಡು ಹೋಗಿ ಆಗ ಪರಸ್ಪರವಾದ ಜಗಳ ಅಂತ ಅನ್ನೋದು ನಿಂತು ಹೋಗುತ್ತೆ ಅಂತ.
ಹೀಗೆ ನಾವು ಮಾಡಬೇಕೇ ಹೊರತು ಗೋವನ್ನು ಹತ್ಯೆ ಮಾಡೋದಲ್ಲ. ಹಾಗೆ ವಿಜಯದಾಸರು ಋಷಗಳು ಅಂತ ಹೇಳುವ ಪದವನ್ನೇ ನಾನು ಪ್ರಕ್ಷಿಪ್ತ ಅಂತಂದು ಬಿಡ್ತೇನೆ ಅಂತಂದರೆ ವಿಜಯದಾಸರ ಮಾತನ್ನು ಹತ್ಯೆ ಮಾಡಿದಂತೆ, ಗೋಹತ್ಯೆಯನ್ನು ಮಾಡಿದಂತೆ. ಗೋ ಅಂದರೆ ಮಾತುಗಳು, ಗೋಹತ್ಯೆಯನ್ನು ಮಾಡಿರತಕ್ಕಂತಹ ದೋಷ ಬಂದುಬಿಡ್ತದೆ. ಆದ್ದರಿಂದ ಆ ತರಹದ ಮಾತುಗಳನ್ನು ಆಡುವಂತೆ ಇಲ್ಲ ಅಂತ ಅರ್ಥ. ಹಾಗಾದರೆ ವಿಜಯದಾಸರ ಈ ಸುಳಾದಿಗೆ ಭಾವ ಏನು ಅಂತಂದರೆ, ವಿಜಯದಾಸರು ಹೇಳತಕ್ಕಂತಹ ರುಚುಗಳು ಅಂತನ್ನುವ ಪದ ಸುಳಾದಿಗೆ ಪದವೂ ಕೂಡ ಅತ್ಯಂತ ಪ್ರಾಮಾಣಿಕವಾದದ್ದು. ಅದರಂತೆ ಈ ಪದವೂ ಕೂಡ ಪ್ರಾಮಾಣಿಕವಾದದ್ದು. ಹೇಗೆ ಹೇಳ್ತಾರೆ ಅಂತಂದರೆ, ಮೊದಲು ಈ ಸುಳಾದಿ ಯಾವುದು ಗೊತ್ತಾ ಅಂತ ತಿಳ್ಕೊಳ್ಬೇಕು. ಗುರುಭಕುತಿ ಪ್ರಧಾನ ಸಾಧನ ಅಂತ ಈ ಸುಳಾದಿಗೆ ಒಂದು ಪ್ರಾರಂಭದ ಪದ. ಅದರಿಂದ ಪುರಂದರದಾಸರ ಒಂದು ಮಹತ್ವವನ್ನು ಸಾರತಕ್ಕಂತಹ ಪದ ಇದು. ಆ ಪದದಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಅಂದ್ರೇನು, ಜತೆಗಿಂತಲೂ ಮುಂಚೆ ಬರತಕ್ಕಂತಹ ಒಂದು ತಾಳದಲ್ಲಿ ವೇದವ್ಯಾಸರ ಭಾವಗರ್ಭವನ್ನು ಮಧ್ವಾಚಾರ್ಯರು, ಒಬ್ಬರ ಭಾವಗರ್ಭವನ್ನು ಜಯತೀರ್ಥರು, ಒಬ್ಬರ ಭಾವಗರ್ಭವನ್ನು ವ್ಯಾಸರಾಜರು, ವ್ಯಾಸರಾಜರ ಭಾವಗರ್ಭವನ್ನು ವಿಜಯೇಂದ್ರ ವಾದಿರಾಜರು ತಿಳಿದಿದ್ದಾರೆ ಅಂತ. ಇದರ ಅಭಿಪ್ರಾಯ ಏನಿರಬಹುದು ಅಂತ ತಿಳಿಯೋಣ ನಾವು ಸ್ವಲ್ಪ. ಇತಿಹಾಸದ ಪ್ರಜ್ಞೆ ಇದ್ದರೆ ನಮಗಿದರ ಅರ್ಥವಾಗುತ್ತೆ. ಇತಿಹಾಸದಲ್ಲಿ ಏನು ಹೇಳುತ್ತೆ ಗೊತ್ತಾ, ವಾದಿರಾಜ ಗುರುವರ ಚರಿತಾಮೃತ ಹಾಗೂ ವಾದಿರಾಜ ಗುಣರತ್ನಮಾಲ ಸ್ಪಷ್ಟವಾಗಿ ದಾಖಲೆ ಮಾಡುತ್ತೆ. ವಾದಿರಾಜ ಗುರುಸಾರ್ವಭೌಮರು ವ್ಯಾಸರಾಜರ ಹತ್ತಿರ ಹೋಗುವಷ್ಟರಲ್ಲಿ ವಿಜಯೇಂದ್ರ ತೀರ್ಥರು ವ್ಯಾಸರಾಜ ಗುರುಸಾರ್ವಭೌಮರಲ್ಲಿ ಶಿಷ್ಯತ್ವವನ್ನು ಪಡೆದಿದ್ದರಾಗಲೇ. ವಿಜಯೇಂದ್ರಾದಿ ಸದ್ಗುರು ಅಂತ ಸ್ಪಷ್ಟವಾಗಿ ಗುರುವರ ಚರಿತಾಮೃತ ದಾಖಲೆ ಮಾಡುತ್ತೆ. ಆದ್ದರಿಂದ ವಾದಿರಾಜರು ಇವತ್ತು ವ್ಯಾಸರಾಜರ ಬಳಿಯಲ್ಲಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ವ್ಯಾಸರಾಜರ ಬಳಿಯಲ್ಲಿ ಹೋಗುವಷ್ಟರಲ್ಲಿ ವಿಜಯೇಂದ್ರ ತೀರ್ಥರು ಶಿಷ್ಯತ್ವವನ್ನು ಪಡೆದಾಗಿತ್ತು. ಇದು ಇತಿಹಾಸ. ಇದನ್ನು ಇಟ್ಟುಕೊಂಡು ವಿಜಯದಾಸರಂತದ್ದು ಅಂತ ಇದ್ದಾರೆ ವಿಜಯೇಂದ್ರ ವಾದಿರಾಜರು ಬಲ್ಲರಯ್ಯ ಅಂತ ಅರ್ಥ. ಅಂದ್ರೆ ಆ ಒಂದು ಕ್ರಮ ಇದೆಯಲ್ಲ, ಆ ಕ್ರಮವನ್ನು ಹೇಳ್ತಾ ಇದ್ದಾರೆ ಅಷ್ಟೇ, ಇತಿಹಾಸವನ್ನು ಹೇಳ್ತಾ ಇದ್ದಾರೆ ವಿಜಯದಾಸರು. ಇತಿಹಾಸದ ಪ್ರಜ್ಞೆ ಇಲ್ಲದೇನೆ ಬಾಯಿಗೆ ಬಂದಂತೆ ಮಾತನಾಡಿದರೆ, ಸುಖಪೋಲ ಕಲ್ಪಿತವಾಗಿ ಮಾತನಾಡಿದರೆ, ವಿಜಯದಾಸರ ಒಂದು ಮಾತನ್ನೇ ಖೂನಿ ಮಾಡಿಬಿಟ್ರೆ, ಅದು ಪ್ರಕ್ಷಿಪ್ತ ಅಂತ ಹೇಳಿಬಿಟ್ರೆ ಎಷ್ಟು ಅನರ್ಥಕ್ಕೆ ಅದು ಸಾಧನವಾಗಿ ಬಿಡ್ತದೆ. ಅದನ್ನು ಅಂಥ ಮಾತುಗಳನ್ನು ಆಡಬಾರದು. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಇತಿಹಾಸ ಹೇಳ್ತಾ ಇದ್ದೀರಿ. ಪ್ರಜ್ಞೆ ಇದೆಯಾ? ಇತಿಹಾಸದ ಪ್ರಜ್ಞೆ ಇರಬೇಕು ಒಬ್ಬ ಮನುಷ್ಯನಿಗೆ ವಾಸ್ತವಿಕವಾಗಿ. ಅಷ್ಟೇ ಅಲ್ಲದೇನೆ ವಾದಿರಾಜರನ್ನು ಕೊನೆಗೆ ಹೇಳೋದಕ್ಕೆ ಇನ್ನೊಂದು ಕಾರಣವನ್ನು ನಾವು ತಿಳಿಯಬಹುದಾದರೆ, ಮುಖ್ಯವಾಗಿ ಇತಿಹಾಸವನ್ನು ವಿಜಯದಾಸರು ದಾಖಲೆ ಮಾಡ್ತಾ ಇದ್ದಾರೆ. ಇನ್ನೊಂದು ಹಂತದಲ್ಲಿ ವಾದಿರಾಜರು ಎಲ್ಲರ ಭಾವವನ್ನು ತಿಳಿಯತಕ್ಕಂಥ ಸಾಮರ್ಥ್ಯ ಉಳ್ಳವರು. ಅದರಿಂದ ಮುಖ್ಯವಾಗಿ ಇತಿಹಾಸವನ್ನು ವಿಜಯದಾಸರು ದಾಖಲೆ ಮಾಡತಕ್ಕಂತಹವರಾಗಿದ್ದಾರೆ ಅಂತನ್ನುವುದನ್ನು ನಾವು ತಿಳಿತಕ್ಕವರಾಗಬೇಕು. ಇಲ್ಲ, ಇಲ್ಲಿ ಜ್ಞಾನದ ತಾರತಮ್ಯವನ್ನೇ ಹೇಳ್ತಾ ಇದ್ದಾರೆ ಅಂತ ನೀವು ಹೇಳುವುದಾದರೆ, ಸ್ವರೂಪವನ್ನು ಇಟ್ಟುಕೊಂಡಾಗ ಇಲ್ಲಿ ಏನಾಗುತ್ತೆ ಗೊತ್ತಾ, ವ್ಯಾಸರಾಜರನ್ನು ಮೊದಲು ಹೇಳಿ ಆಮೇಲೆ ಪುರಂದರದಾಸರನ್ನು ಹೇಳಿದ್ದಾರೆ. ಈ ಸುಜನ ಬಲ್ಲತ್ತು ಕಾಣೋ ಎಣಿಸು ಪುರಂದರದಾಸರ ಇವರಳು ಅಂತ. ಪುರಂದರದಾಸರು ತಿಳಿದಿದ್ದಾರೆ ಅಂತಿದೆ. ಪುರಂದರದಾಸರು ನಾರದಾಂಶ ಸಂಭೂತರು, ವ್ಯಾಸರಾಜರು ಪ್ರಹ್ಲಾದಾಂಶ ಸಂಭೂತರು. ಸ್ವರೂಪದಲ್ಲಿ ಪುರಂದರದಾಸರು ದೊಡ್ಡವರಾದರಲ್ಲ, ಈಗ ಅವರನ್ನು ಯಾಕೆ ಕೊನೆಗೆ ಹೇಳಿದರು ಅಂತಂದರೆ, ಆದ್ದರಿಂದ ಆ ಅಭಿಪ್ರಾಯದಲ್ಲಿ ಹೊರಟಿಲ್ಲ. ಅದು ಯಾವ ಅಭಿಪ್ರಾಯದಲ್ಲಿ ಹೊರಟಿದೆ? ವ್ಯಾಸರಾಜರಲ್ಲಿ ವಿಜಯೇಂದ್ರರು ಮೊದಲು ಅಧ್ಯಯನಕ್ಕೆ ಅಂತಾಗಲೇ ಪ್ರಾರಂಭ ಮಾಡಿದ್ರು. ಆನಂತರದಲ್ಲಿ ವಾದಿರಾಜಗುರು ಸಾರ್ವಭೌಮರು ಅಲ್ಲಿಗೆ ಬಂದು ಸೇರ್ತಕ್ಕಂಥ, ಭಾಗವಹಿಸ್ತಕ್ಕಂಥವರಾದರು ಅಂತ ಅಭಿಪ್ರಾಯದಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ ಹೊರತು ಬೇರೆ ಇನ್ಯಾವುದನ್ನೋ ಚಿಂತನೆ ವಿಜಯೇಂದ್ರ ವಾದಿರಾಜರಿಗೆ ಪ್ರಸಿದ್ಧಿಯೇ ಇರಲಿಲ್ಲ. ಎಷ್ಟು ಅನರ್ಥದ ಒಂದು ಕಲ್ಪನೆ ಇದು, ವಾದಿರಾಜರಿಗೆ ಪ್ರಸಿದ್ಧಿ ಇರಲಿಲ್ಲ ಅನ್ನುವ ಮಾತು. ಅಲ್ಲ, ನೀವು ಒಂದು ಮಾತನ್ನು ಪ್ರಕ್ಷಿಪ್ತ ಅಂತ ಅನ್ನೋದು, ಇನ್ನೊಂದು ಮಾತನ್ನು ನಾನು ಸರಿ ಪ್ರಮಾಣ ಅಂತ ಒಪ್ಪುತ್ತೇನೆ ಅಂತಂದ್ರೆ ನಾನು ಹೇಳ್ತೇನೆ. ಈಗ ವಾದಿರಾಜರನ್ನು ರುಜುಗಳು ಅಂತ ಹೇಳ್ತಕ್ಕಂಥ ವಿಜಯದಾಸರ ಮಾತು ಸರಿಯಾಗಿ ಇದೆ. ಈ ಮಾತು ಇದೆಯಲ್ಲ, ವಿಜಯೇಂದ್ರ ವಾದಿರಾಜರು ಬಲ್ಲರಯ್ಯ ಅಂತ ಈ ಮಾತು, ಈ ವಿಜಯದಾಸರ ಮಾತು ಪ್ರಕ್ಷಿಪ್ತ ಅಂತ ನಾನು ಹೇಳ್ತೇನೆ. ಹಾಗಾದರೆ ಇದು ಎಲ್ಲಿಗೆ ಹೋಗುತ್ತೆ? ಅನವಸ್ಥಾ ಅಂತಾಗಿಬಿಡುತ್ತೆ. ಆದ್ದರಿಂದ ಆ ತರಹದ ಒಂದು ಬಾಯಿಗೆ ಬಂದಂತೆ ಮಾತನಾಡಬಾರದು. ನೀವು ಏನು ಕೇಳ್ತಾ ಇದ್ದೀರಿ ಇವತ್ತು ಸಮಾಜದಲ್ಲಿ? ಏನು ಕೇಳ್ತಾ ಇದ್ದೀರಿ? ವಾದಿರಾಜ ಗುರು ಸಾರ್ವಭೌಮರು ರುಜುಗಳು ಅಂತ ಹೇಳುವುದಕ್ಕೆ ಯಾವುದಾದರೂ ಒಂದು ನಿರವಕಾಶ ಪ್ರಮಾಣ ಕೊಟ್ಟರೆ ಒಪ್ಪಿಬಿಡ್ತೇವೆ ಅಂತೀರಿ. ಇವತ್ತು ವಿಜಯದಾಸರದ್ದೇ ಒಂದು ನಿರವಕಾಶವಾದ ಪ್ರಮಾಣ ಇದೆ ಅಂತ ಕೊಟ್ಟರೆ ನಾನು ಒಪ್ಪಲ್ಲ ಅಂತೀರಿ. ಅದು ವಿಜಯದಾಸರ ಮಾತಲ್ಲ, ಅದು ನಾನು ಪ್ರಕ್ಷಿಪ್ತ. ಹಾಗಾದರೆ ಯಾವುದನ್ನು ಕೊಟ್ಟರೂ ನೀವು ಪ್ರಕ್ಷಿಪ್ತ ಅಂತೀರಿ. ಇದು ಬ್ರಹ್ಮಾಂಡ ಪುರಾಣದ ವಾಕ್ಯಗಳನ್ನು ಕೊಟ್ಟರೆ ಅದು ಪ್ರಕ್ಷಿಪ್ತ, ನಾವು ಒಪ್ಪಲ್ಲ. ನಮಗೆ ನಿರವಕಾಶವಾದ ಪ್ರಮಾಣಗಳನ್ನು ಕೊಡಿ, ನಾವು ಒಪ್ತೇವೆ. ಅಲ್ಲಪ್ಪ, ಪ್ರಮಾಣ ಕೊಡ್ತಾ ಇದ್ದೇವೆ, ನಾನು ಒಪ್ಪಲ್ಲ. ಏನಿದೆ ಅಭಿಪ್ರಾಯ? ಇವತ್ತು ಸಾಕ್ಷಾತ್ ವಾದಿರಾಜ ಗುರು ಸಾರ್ವಭೌಮರ ಸಾಕ್ಷಾತ್ ಶಿಷ್ಯರಾಗಿರ್ತಕ್ಕಂತಹ ವೇದವೇದ್ಯ ತೀರ್ಥರು ಅನೇಕ ದಶಕಗಳ ಕಾಲ ವಾದಿರಾಜರ ಒಡನಾಡಿಗಳಾಗಿರ್ತಕ್ಕಂತಹ ವೇದವೇದ್ಯ ತೀರ್ಥರು ತದನಂತರದಲ್ಲಿ ವಾದಿರಾಜರನ್ನ ಮುಖ್ಯಪ್ರಾಣದೇವರನ್ನ ಸಮಸೂಚಕವಾಗಿ ಅವರ ಪೂಜೆಯನ್ನು ಪ್ರಾರಂಭ ಮಾಡಿದರು. ಸಾಕ್ಷಾತ್ ಶಿಷ್ಯರು. ಅದಕ್ಕಿಂತಲೂ ಪ್ರಮಾಣ ಬೇಕಾ? ಅವ್ರು ಹೇಳಿಲ್ಲ, ಇವರು ಹೇಳಿ, ಸಾಕ್ಷಾತ್ ಶಿಷ್ಯರು ಹೇಳ್ತಾ ಇದ್ದಾರೆ ಇವತ್ತು. ಆದ್ದರಿಂದ ಅಂದರೆ ಯಾವುದನ್ನು ಕೊಟ್ಟರೂ ಒಪ್ಪಬಾರದು ಅಂತನ್ನುವ ಆಗ್ರಹ ಇದ್ದವರಿಗೆ ಏನು ಕೊಟ್ಟರೆ ಏನು ಪ್ರಯೋಜನ?
ಆದ್ದರಿಂದ ಅದು ಯಾವುದೂ ಕೂಡ ಮುಖ್ಯವಾಗಿ ನಮಗೇನಿರಬೇಕು, ವಿಜಯದಾಸರಲ್ಲಿ ಅಂದರೆ ದೊಡ್ಡ ದೊಡ್ಡ ಜ್ಞಾನಿಗಳಲ್ಲಿ ಆ ಭಕ್ತಿಯನ್ನು ಮಾಡಿದಾಗ ಸರಿಯಾದ ಅಭಿಪ್ರಾಯ ಅನ್ನತಕ್ಕಂಥದ್ದು ನಮಗೆ ಸಿಗತಕ್ಕಂಥದ್ದಾಗತ್ತೆ. ಅದಕ್ಕೇನೆ ವಿಜಯದಾಸರೇನೆ ಈ ಸುಳಾದಿಯಲ್ಲಿ ಹೇಳ್ತಾರೆ ಹಿಂದಿನ ಒಂದು ತಾಳದಲ್ಲಿ, ನದಿಗೆ ಚಂಡಾಲ ಯವನ ಕೋಟಿ ಸಮುದಾಯ ಅಧಮರು ಬಂದು ನಿಂದಿಸಿ ಬೈದು ಕಾಲಿಲಿ, ಆಯ್ತಾ, ಒದೆದು ಉಗುಳಿದರೆ ದೋಷ ನದಿಗೆ ಉಂಟೆ ಅಂತಾರೆ. ಯಾರೋ ಒಬ್ಬ ಯವನ ಅವನೇನು ಮಾಡ್ತಾನೆ, ನದಿಗೆ ಬಂದು ಉಗುಳ್ತಾನೆ, ಬೈತಾನೆ, ಹಾಗಂತ ನದಿಗೇನಾದರೂ ದೋಷ ಆಗುತ್ತೆ? ಏನೂ ಇಲ್ಲ ಅಂತಾರೆ. ಅದರಿಂದ ನದಿ ನಿರ್ಮಲವಾಗಿ ಇರುತ್ತೆ, ಅದಕ್ಕೆ ಯಾವ ದೋಷಗಳು ಅಂಟಿಸಿಕೊಳ್ಳುವುದಿಲ್ಲ. ಅದು ಹಾಗೆ ಜ್ಞಾನಿಗಳಿಗೆ ನೀವು ಏನೇ ಅಪಾರ್ಥವನ್ನು ಕಲ್ಪನೆ ಮಾಡಿದ್ರು, ವಾದಿರಾಜರನ್ನ ನೀವು ಏನೇ ಅಂದರೂ ಕೂಡ ಅವರು ರುಜುತ್ವ ಅನ್ನೋದು ಹೊರಟೋಗುತ್ತೇನು? ಅವರು ಯಾವತ್ತಿಗೂ ರುಜುಗಳೇ ಆಗಿರುತ್ತಾರೆ ಅಂತ ಅರ್ಥ. ಆಮೇಲೆ ರುಜುಭಕ್ತರಿಗೂ ಕೂಡ ಯಾವುದೇ ರೀತಿಯಾದ ಒಂದು ಕ್ಲೇಶವಾಗಲಿ, ಅವರಿಗೆ ಮನಸ್ಸಿಗೆ ನೋವಾಗಲಿ, ಏನಪ್ಪಾ ಹೀಗೆ ಅಂದುಬಿಟ್ರು ವಾದಿರಾಜ ರುಜುಗಳಲ್ಲ ಅಂತ ಹೊರಟೋಗುತ್ತೆ, ಏನೂ ಆಗಲ್ಲ. ವಾದಿರಾಜ ರುಜುಗಳು ಅಂತ ಅನ್ನೋದು ಸಿದ್ಧವಾಗಿರ್ತಕ್ಕಂತಹ ವಿಷಯ, ಪ್ರಾಮಾಣಿಕವಾದ ವಿಷಯ. ವಿಜಯದಾಸರ ಭಾವವನ್ನು ಸರಿಯಾದ ರೀತಿಯಲ್ಲಿ ನಾವು ತಿಳಿದುಕೊಳ್ಳತಕ್ಕಂತಹವರಾಗಬೇಕು. ಆದ್ದರಿಂದ ಇವತ್ತಿನ ಕಾಲ ಹಂತ ಎಷ್ಟರ ಮಟ್ಟಿಗೆ ಒಂದು ಮಾಧ್ವರಲ್ಲಿ ನಿಜವಾಗಲೂ ಬಹಳ ಬೇಸರ ಆಗ್ತದೆ. ಮಾಧ್ವರಲ್ಲಿ ಎಷ್ಟರ ಮಟ್ಟಿಗೆ ಅದು ಹೊರಡ್ತಾ ಇದೆ ಅಂತಂದರೆ, ಹಿಂದಿನ ಕಾಲದಲ್ಲಿ ನಾವು ಜರಾಸಂಧನ ಒಂದು ಕಥೆಯನ್ನು ಕೇಳಿದ್ದೇವೆ. ಜರಾಸಂಧ ಗಂಗೆ ಗಂಗಾ 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 ಅಂತ ಯಾರಾದರೂ ಶಬ್ದವನ್ನು ಹೇಳಿದರೆ ಆ ಗಂಗಾ ಅಂತನ್ನೋ ಶಬ್ದವನ್ನು ಕೇಳಿಸಿಕೊಳ್ಳಬಾರದು ಅಂತ ಕಿವಿ ಮುಚ್ಚಿಕೊಳ್ತಾ ಇದ್ದಂತೆ. ಯಾಕಂದ್ರೆ ವಿಷ್ಣುಪಾದೋದ್ಭುತಳಾಗಿರ್ತಕ್ಕಂಥವಳು, ನಾನು ಶಿವಭಕ್ತ, ಗಂಗೆಯ ಮಾತ್ರ ಗಂಗಾ ಅಂತನ್ನುವ ಶಬ್ದವೂ ನನಗೆ ಕೇಳಿಸಬಾರದು, ಗಂಗೆಗೆ ಝುಳು ನದಿಗೆ ಆ ಶಬ್ದವೂ ನನಗೆ ಕೇಳಿಸಬಾರದು ಅಂತ ಕಿವಿ ಮುಚ್ಚಿಕೊಳ್ತಾ ಇದ್ದ ಅಂತ ಕೇಳಿದ್ದೇವೆ. ಹಾಗೆ ಇವತ್ತು ಸಮಾಜದಲ್ಲಿ ಭಾವಿ ಸಮೀರ ಅಂತ ಯಾರಾದರೂ ಮಾತಾಡಿಬಿಟ್ರೆ ಸಾಕು, ಕೆಲವರಿಗೆ ಕಸಿವಿಸಿಯಾಗಿ ಬಿಡ್ತದೆ ಪಾಪ. ಏನಿದು ಇಂಥ ದುರವಸ್ಥೆ? ಆದ್ದರಿಂದ ಯಾವ ಕಾರಣಕ್ಕೂ ಭಾವಿ ಸಮೀರ ಅಂತನ್ನುವ ಪದವೇ ಇವತ್ತು ಕಸಿವಿಸಿ ಉಂಟು ಮಾಡ್ತಾ ಇದೆ ಕೆಲವರುಗಳಿಗೆ ಅಂತಂದರೆ, ಇತಿಹಾಸವನ್ನು ಮತ್ತೆ ನಮಗೆ ನೆನಪಿಸಿಕೊಡ್ತಾ ಇದೆ. ಹಿಂದೆ ಎಲ್ಲ ಅಂಥವ್ರು ಇದ್ದರು ಅಂತ ಕೇಳಿದ್ವಿ, ಹಾಗದನ್ನು ನೆನಪಿಸಿಕೊಡುವಂತೆ ಮಾಡ್ತಾ ಇದ್ದಾರಾದ್ದರಿಂದ ಆ ತರಹದ ಒಂದು ಈ ಪ್ರಾಮಾಣಿಕವಾಗಿರತಕ್ಕಂತಹ ಸಿದ್ಧವಾದ ವಿಷಯದಲ್ಲಿ ಗೊಂದಲವನ್ನು ಉಂಟು ಮಾಡಬಾರದು. ವಿಜಯಪ್ರಭುಗಳು ಸಾರಿ ಹೇಳಿದ್ದಾರೆ. ವಿಜಯದಾಸರ ಒಂದು ಮಾತು ಸಾಕು. ಅದರಿಂದ ಮಂದಮತಿಗಳು ಇವರ ಛಂದವರಿಗದೆ ನಿಂದಿಸುವರೋ ಭವದ ಬಂಧ ತಪ್ಪದೋ ಅಂತನ್ನುವಂತೆ ಮಂದಮತಿಗಳು ವಿಜಯದಾಸರ ಭಾವವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಸರಿಯಾದವರು ಖಂಡಿತವಾಗಿಯೂ ಕೂಡ ವಿಜಯದಾಸರ ಮಾತುಗಳನ್ನು ಅರ್ಥ ಮಾಡಿಕೊಂಡೇ ಉದ್ಧಾರವಾಗ್ತಕ್ಕಂತಹವರಾಗುತ್ತಾರೆ. ಒಂದು ಪದದಲ್ಲಿ ಹೇಳಿದ್ದಲ್ಲ ವಿಜಯದಾಸರು, ವಾದಿರಾಜ ಧೀರ ವಾದದಲ್ಲಿ ಶೂರ ಅಂತನ್ನತಕ್ಕ ಪದದಲ್ಲಿಯೂ ಕೂಡ ವಾದಿರಾಜರು ಅಜಪದಕ್ಕೆ ಬರತಕ್ಕಂತಹವರು ಅಂತ ಅಲ್ಲಿಯೂ ಸಾರಿ ಹೇಳಿದ್ದಾರೆ. ಸುಳಾದಿಯಲ್ಲೂ ಹೇಳಿದ್ದಾರೆ, ವೇಣುಗೋಪಾಲದಾಸರು ಹೇಳಿದ್ದಾರೆ, ವ್ಯಾಸವಿಠಲರು. ಅದಕ್ಕೊಂದು ದೊಡ್ಡ ಪರಂಪರೆ ಇದೆ, ದೊಡ್ಡ ಸಜ್ಜನ ಪರಂಪರೆ ಇದೆ. ಆದ್ದರಿಂದ ಇಷ್ಟು ಪ್ರಾಮಾಣಿಕವಾಗಿರ್ತಕ್ಕಂತಹ, ನಾನಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಅದನ್ನು, ಅದು ವೇದವಿದ್ಯ ತೀರ್ಥರ ಒಂದು ಸಂಪ್ರದಾಯ, ವೇದವಿದ್ಯ ತೀರ್ಥರ ಅನುವೃಂದಾವನಾಖ್ಯಾನದ ಶಿಲಾಲೇಖ, ಬೇಕಾದ ವಿಷಯಗಳನ್ನು ಪ್ರತಿಪಾದನೆ ಮಾಡಿ ಆಗಿದೆ. ಆದ್ದರಿಂದ ಸರಿಯಾದ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ನೋಡಿದಾಗ ಅದು ನಮಗೆ ಮನವರಿಕೆ ಆಗ್ತಕ್ಕಂಥದ್ದಾಗತ್ತೆ. ಆದ್ದರಿಂದ ಸರಿಯಾದ ಮಾರ್ಗವನ್ನು ವಿಜಯಪ್ರಭುಗಳು ಆ ಜಗತ್ತಿಗೆ ಕೊಡತಕ್ಕಂತಹವರಾಗಲಿ ಅಂತ ಆ ವಿಜಯಪ್ರಭುಗಳಲ್ಲೇ ಪ್ರಾರ್ಥನೆಯನ್ನು ಮಾಡತಕ್ಕಂಥವನಾಗಿ ಆ ವಿಜಯದಾಸರ ಅಂತರ್ಯಾಮಿಯಾದ ವಾದಿರಾಜರ ಹೃದ್ಗುಹಾವಾಸಿ ಲಕ್ಷ್ಮೀ ಹೈಗ್ರೀವರ ಪದಾರವಿಂದಗಳಲ್ಲಿ ಈ ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.